ರೈಲ್ವೆ ಇಲಾಖೆಯು ಕನ್ನಡಿಗರಿಗೆ ಮಾಡ್ತಾ ಇರುವ ದ್ರೋಹವನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯು ಜೂನ್ 25ರಂದು ಹುಬ್ಬಳ್ಳಿಯಲ್ಲಿ ರೈಲ್ವೆ ಇಲಾಖೆಯಿಂದ ನಡೀತಾ ಇರುವ ಮುಂಬಡ್ತಿ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಪರೀಕ್ಷೆ ನಡೆದಂತೆ ತಡೆಯೊಡ್ಡಲಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಆರ್ ಮಂಜುನಾಥ್ ಹೇಳಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರೈಲ್ವೆ ಇಲಾಖೆ ಈಗ ಬೆಂಗಳೂರು, ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ರೈಲ್ವೆ ಇಲಾಖೆಯ ಮುಂಬಡ್ತಿಗಾಗಿ ಪರೀಕ್ಷೆಗಳನ್ನು ನಡೆಸುವುದಕ್ಕೆ ತೀರ್ಮಾನಿಸಿದೆ. ಆದರೆ ಈ ಪರೀಕ್ಷೆಗಳು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ನಡೆಸ್ತಾ ಇರೋದ್ರಿಂದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಾವು ಪ್ರತಿ ಬಾರಿಯೂ ಇದರ ವಿರುದ್ಧ ಹೋರಾಟ ಮಾಡ್ತಲೇ ಬಂದಿದ್ದೇವೆ ಎಂದು ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಈ ಪತ್ರಿಕಾಗೋಷ್ಠಿ ಕರೆಯ ವಿಚಾರ ಏನಪ್ಪ ಅಂದರೆ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ ಅಂತಂತೇಳಿ ಮುಂಬರ್ತಿ ಪರೀಕ್ಷೆಯಲ್ಲಿ ಎಕ್ಸಾಮ್ಗಳನ್ನೆಲ್ಲ ಇಂಗ್ಲೀಷ್, ಹಿಂದಿ ಭಾಷೆಯಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ. ರೈಲ್ವೆ ಇಲಾಖೆ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡು ಅಲ್ಲ ಮಡಿ ಅನ್ನೋ ವಿಚಾರದಲ್ಲಿ ಹೋರಾಟಕ್ಕೆ ಇಳಿತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು ಒಂದು 260 ಕಾರ್ಯಕರ್ತರು ಹುಬ್ಬಳ್ಳಿಗೆ 25ನೇ ತಾರೀಕು ಬೆಳಗ್ಗೆ ಎಕ್ಸಾಮ್ ನಡೆಯುವಂಥ ನೈಋತ್ಯ ಭಾಗದ ಕೇಂದ್ರದಲ್ಲಿ ವಿಭಾಗದಲ್ಲಿ ನಡೀತಾ ಇದೆ. ಆ ಎಕ್ಸಾಮನ್ನು ನಾವೆಲ್ಲರೂ ತಡೀಲಿಕ್ಕೆ ಅಂತೇಳಿ ನಮ್ಮ ಕರ್ನಾಟಕದ ರಕ್ಷಣಾ ವೇದಿಕೆಯ 9 ಜಿಲ್ಲಾ ಕಾರ್ಯಕರ್ತರುಗಳು ಆ ಎಕ್ಸಾಮನ್ನು ತಡೆಯುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಇದು ನಡೆಯೋ ಏನಾದರೂ ಮಾಡಿ ಈ ಎಕ್ಸಾಮನ್ನು ನಿಲ್ಲಿಸಲೇಬೇಕು ಅನ್ನೋ ನಮ್ಮ ರಾಜ್ಯಾಧ್ಯಕ್ಷರ ಆದೇಶ. ಯಾಕೆ ಅಂದರೆ ಆದೇಶ ಏನು ಅಂದರೆ, ಕನ್ನಡಿಗರಿಗೆ ಎಲ್ಲೋ ರೈಲ್ವೆ ಇಲಾಖೆ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ಮಾಡ್ತಾಯಿದೆ. ಇದನ್ನು ಖಂಡಿಸ್ಕೊಂಡು ಇದನ್ನು ವಿರೋಧಿಸಿ ಎಲ್ಲ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ ಅಂತಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆಗೆ ಬಂದಿದೆ. ಈ ವ್ಯವಸ್ಥೆಯನ್ನು ರೈಲ್ವೆ ಇಲಾಖೆ ವಿರುದ್ಧವಾಗಿ ಅತ್ಯಂತ ಕಠಿಣವಾಗಿ ಇಡೀ ರಾಜ್ಯದಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎನ್. ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಅವರ ಆದೇಶದ ಮೇರೆಗೆ ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ ಈ 3 ಜಿಲ್ಲೆಗಳಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಬಲವಾಗಿ ವಿರೋಧಿಸಿ ಆ ಎಕ್ಸಾಮ್ ತಡೆಗಟ್ಟಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಶಿವಮೊಗ್ಗ ಜಿಲ್ಲೆಯಿಂದ ಹಾಗೂ ಇಲ್ಲಿ ಎಲ್ಲ ತಾಲೂಕು ಪದಾಧಿಕಾರಿಗಳು ಹಾಗೂ ಜಿಲ್ಲಾ ವತಿಯಿಂದ ಸುಮಾರು ಒಂದು 200-260 ಜನ ಕಾರ್ಯಕರ್ತರು ಹುಬ್ಬಳ್ಳಿ ಚಲೋ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಮುಖ್ಯವಾಗಿತ್ತು. ಈಗ ನಮ್ಮ